ಭೂಮಿ ಪೂಜೆ ಸಮಾರಂಭ ಹಾಗೂ ರಸ್ತೆಗಳ ಅಭಿವೃದ್ಧಿ ಪ್ರಗತಿ ಪರಿಶೀಲನೆಗೆ ಲೋಕೋಪಯೋಗಿ ಸಚಿವರಾದ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಕೂಡ್ಲಿಗಿ ತಾಲೂಕಿನ ಅನೇಕ ಹಳ್ಳಿಗಳಿಗೆ ಭೇಟಿಯನ್ನು ನೀಡಿದ್ದು ಕಾಂಗ್ರೆಸ್ ಸರ್ಕಾರದ ಅನೇಕ ಮಂತ್ರಿಮಂಡಲದ ರಾಜಕಾರಣಿಗಳಿಗೆ ಆತ್ಮೀಯರಾಗಿರುವ NT ಶ್ರೀನಿವಾಸ್ ಅವರ ಕ್ಷೇತ್ರದ ಅಭಿವೃದ್ಧಿಯ ಕಾಮಗಾರಿಗಳ ವೀಕ್ಷಣೆಗೆ ಕೂಡ್ಲಿಗಿ ತಾಲೂಕಿನ ಒಂದು ಭಾಗವಾಗಿ ವೀಕ್ಷಣೆ ಮಾಡಿದ್ದು ಸರ್ಕಾರದ ಅನುದಾನಗಳನ್ನು ಸಮರ್ಪಕವಾಗಿ ಬಳಕೆ ಮಾಡುತ್ತಿರುವ ಶಾಸಕರ ಕ್ಷೇತ್ರಕ್ಕೆ ಬಂದಿದ್ದು ಈ ತಾಲೂಕಿನಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳು ಹಾಗೂ ಅನೇಕ ಸಮಸ್ಯೆಗಳ ಕುರಿತು ಶಾಸಕರು ಉತ್ತಮವಾದ ಕೆಲಸ ಮಾಡುತ್ತಿರುವುದನ್ನು ವೇದಿಕೆಯ ಮೂಲಕ ಮಾನ್ಯ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಹಾಗೆಯೇ ಲೋಕೋಪಯೋಗಿಯಿಂದ ಸರ್ಕಾರ ಈ 2 ವರ್ಷದಲ್ಲಿ ತಮ್ಮ ಇಲಾಖೆ 41 ಕೋಟಿ ಅನುದಾನ ಕೂಡ್ಲಿಗಿ ತಾಲೂಕಿನ ವಿವಿಧ ಅಭಿವೃದ್ಧಿ ವಿಷಯವಾಗಿ ನಮ್ಮ ಸರ್ಕಾರ ನೀಡಿದ್ದು ಇನ್ನು ಮುಂದಿನ ವರ್ಷಕ್ಕೆ ಕೂಡ್ಲಿಗಿ ತಾಲೂಕಿನ 50 ಕೋಟಿ ಅನುದಾನವನ್ನು ನೀಡುವುದಾಗಿ ಭರವಸೆಯನ್ನು ನೀಡಿದರು. ಶೈಕ್ಷಣಿಕವಾಗಿ ಶಾಲೆಗಳ ಕೊಠಡಿಗೆ ಹಾಗೂ ಇನ್ನಿತರ ರಸ್ತೆಗಳು ಹಾಗೂ ರಸ್ತೆಗಳ ಹಳ್ಳದ ಸೇತುವೆಗಳಿಗೆ ಅನುದಾನಗಳು ನೀಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾನ್ಯ ಕ್ಷೇತ್ರದ ಶಾಸಕರಾದ NT ಶ್ರೀನಿವಾಸ್ ಮಾನ್ಯ ಸಚಿವರ ಬಗ್ಗೆ ಹಿಂದುಳಿದ ತಾಲೂಕಿಗೆ ಅಭಿವೃದ್ಧಿ ವಿಷಯವಾಗಿ ಸರ್ಕಾರದ ರಚನೆಯಾದ ದಿನದಿಂದಲೂ ನನ್ನ ಕ್ಷೇತ್ರಕ್ಕೆ ಅಭಿವೃದ್ಧಿಯ ವಿಷಯವಾಗಿ ಅನುದಾನ ನೀಡಿರುವ ಜಾರಕಿಹೊಳಿ ಸಚಿವರಿಗೆ ಹಾಗೂ ಸರ್ಕಾರದ ಹಲವು ಮುಖ್ಯಮಂತ್ರಿಗಳಿಗೆ ಕೂಡ್ಲಿಗಿ ತಾಲೂಕಿನ ಜನತೆಯ ಪರವಾಗಿ ಕೃತಜ್ಞತೆಯನ್ನು ತಿಳಿಸಿದರು. ಮಾನ್ಯ ಸಚಿವರು ಹಾಗೂ ಶಾಸಕರು ಕೂಡ್ಲಿಗಿ ತಾಲೂಕಿನ ಪ್ರಮುಖ ಕೆರೆಗಳಿಗೆ ಭೇಟಿ ನೀಡಿ ಅಲ್ಲಿನ ಬೇಡಿಕೆಗಳು ಹಾಗೂ ಸಮಸ್ಯೆಗಳನ್ನು ತಿಳಿದುಕೊಂಡರು. ಹಾಗೆಯೇ ಕೂಡ್ಲಿಗಿ ತಾಲೂಕಿನ ಅನೇಕ ಹಳ್ಳಿಗಳಿಗೆ ಭೇಟಿ ನೀಡಿದ್ದು ಇನ್ನು ಮುಂದಿನ ದಿನದಲ್ಲಿ ಉಜ್ಜಿನಿ ಭಾಗದ ಹಳ್ಳಿಗಳಿಗೆ ಭೇಟಿ ನೀಡುವುದಾಗಿ ಸಾರ್ವಜನಿಕ ಸಭೆಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಗುರುಸಿದ್ದನಗೌಡರು, NT ತಮ್ಮಣ್ಣ, ಕಾಂಗ್ರೆಸ್ ಮುಖಂಡರು, ಗುಡಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೃಷ್ಣ ರಾಘುಸ್ವಾಮಿ, ಕೂಡ್ಲಿಗಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯಕ್ ಇನ್ನೂ ಅನೇಕ ಕಾಂಗ್ರೆಸ್ ಮುಖಂಡರು ಭಾಗವಹಿಸಿದ್ದರು. ಈ ಕಾರ್ಯಕ್ರಮಗಳಿಗೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು. ವರದಿ ಹೊಂಬಾಳೆ ತಿಪ್ಪೇಸ್ವಾಮಿ, ಮೀನಕೆರೆ, BSP ನ್ಯೂಸ್, ಕೂಡ್ಲಿಗಿ. ಸರಿ